ಗಾಡಿ ಗೇರಲ್ಲಿದೆ. ಓಕೆ, ಎಲ್ಲ ಕಡೆ ನುಗ್ಬೇಕಂತ ನೋಡ್ತಾ ಇರೋದು. ಬಾತುಕೋಳಿ, ಮೀನು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ತಿಮ್ಮಪ್ಪನ ಬೆಟ್ಟದಿಂದ ಕನ್ವಾ ಡ್ಯಾಮ್ ಅನ್ನುವಂಥ ಜಾಗಕ್ಕೆ ಹಳ್ಳಿಗಳ ಸೈಡಿಂದ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ. ಈಗ ಟೈಮ್ ಬಂದು ಒಂದು 8:15, 8:45 ಆಗಿದೆ. ಹಳ್ಳಿಗಳ ರೋಡ್ ಹಿಡ್ಕೊಂಡೇ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಊರವರು ಬೈಕ್ಗಳ ಸೌಂಡ್ ಕೇಳಿನೇ ಎಲ್ಲ ಒಂದೊಂದು ಥರ ನೋಡ್ತಾವ್ರೆ. ಆದರೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಸೂಪರ್ಬ್ ಆಗಿತ್ತು. ಬನ್ನಿ. ಈ ರಾಮನಗರ ಸೈಡಲ್ಲಿ ಬಂದರೆ ತೆಂಗಿನ ಮರಗಳು, ಅಡಿಕೆ ಮರ, ಹೊಲಗಳು, ಬಾಳೆ ತೋಟ ಇದೆಲ್ಲ ಸಖತ್ತಾಗಿ ನೋಡ್ಬೋದು ಮಾತ್ರ. ಯಾವುದ್ಯಾವುದೋ ರೋಡಲ್ಲಿ ನುಗ್ತಾ ಇದ್ದೀವಿ ಇವಾಗ. ಗೂಗಲ್ ಮಾತಾಜಿ ಎಲ್ಲೆಲ್ಲೋ ಕರ್ಕೊಂಡೋಗಿ ನಮ್ಮನ್ನ ದಾರಿ ತಪ್ಪಿಸ್ತು. ಆದರೆ ಮತ್ತೆ ಇನ್ನೊಬ್ರು ಹೇಳಿದ್ರು ಈ ಕಡೆ ಹೋಗಿ ಅಂತ. ಮತ್ತೆ ನಾವು ಬೇರೆ ರೂಟಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಗೂಗಲ್ ಮಾತಾಜಿ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಆದ್ರೆ ನನಗೆ ಮ್ಯಾಪ್ ಇಲ್ಲ. ಅವ್ರ ಹತ್ರ ಮ್ಯಾಪ್ ಐತೆ, ಆದ್ರೆ ಮ್ಯಾಪ್ ಒಂದೊಂದು ಟೈಮು ಇದಾಗ್ತಿದೆ. ಊರವ್ರನ್ನ ಕೇಳಿದೋ, ಊರವ್ರು ಹೇಳಿದ್ರು ಈ ರೋಡಲ್ಲಿ ಹೋಗಿ ನಿಮಗೆ ಬೇಗ ಹತ್ರ ಆಗುತ್ತೆ ಸಿಗೋದು ಅಂತ ಹೇಳಿದ್ರು. ಯಾವುದೋ ಒಂದು ಆಫ್ ರೋಡಿಂಗ್ ಥರ ಇರೋಂಥ ರೋಡ್ ಹೋಗ್ತಾ ಇದ್ದೀವಿ. ಆ ಕಡೆ ಹೊಳೆ ಇತ್ತು, ಆದರೆ ಅಲ್ಲಿಂದ ಹೋಗೋಕ್ಕಾಗಲ್ಲ. ಅಲ್ಲಿ ಹೋದ್ರೂ ಎಂಟ್ರೆನ್ಸೇ ಇಲ್ಲ. ನೋಡಿ ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ಹೊಳೆ. ಇಲ್ಲಿಂದೆಲ್ಲ ಫುಲ್ ಸ್ಟಾರ್ಟ್ ಆಗ್ತಿದೆ. ತುಂಬ ದೊಡ್ಡ ಹೊಳೆ ಕನ್ವಾ. ಸಖತ್ತಾಗಿದೆ. ಇಲ್ಲಿ ಯಾವುದೋ ಅಷ್ಟು ಏನು ರೋಡಲ್ಲಿ ಅಷ್ಟು ಜಾಸ್ತಿ ಗಾಡಿಗಳು ಇಲ್ಲ. ನಮ್ಮ ಬೈಕ್ ಹೀರೋ ಎಕ್ಸೆಲ್ 200, ಅಲ್ಲಿ FZ ಅಪಾಚಿ ಎಲ್ಲ ಇದೆ. ಇದು ಒಂದು ಡ್ಯಾಮ್ ಇಲ್ಲಿಂದ ಓಪನ್ ಮಾಡ್ತಾರೆ. ಇದು ಒಂದು ಇಲ್ಲಿಂದ ಡ್ಯಾಮ್ ಓಪನ್ ಮಾಡ್ತಾರೆ. ನೋಡಿ ಓಪನ್ ಮಾಡೋ ಡೋರ್ಸ್ ಹೆಂಗೆ ಕ್ಲೋಸ್ ಆಗಿದೆ. ಈ ಸೆಕ್ಯೂರಿಟಿನೆಲ್ಲ ಎಂತನೂ ಇಲ್ಲಲ್ಲ. ಓ ಮೈ ಗಾಡ್, brother, you just get down, otherwise you will fall down. Hey, you can go. Murli brother, help him now, push him. ಕನ್ವಾ ಡ್ಯಾಮ್ ಎಂಟ್ರೆನ್ಸ್ ಕ್ಲೋಸ್ ಆಗಿರೋದ್ರಿಂದ ಇಲ್ಲೊಂದು ಚಿಕ್ಕ ದಾರಿ ಕಾಣಿಸ್ತು. ಅದಕ್ಕೋಸ್ಕರ ಇಲ್ಲಿಂದ ನುಗ್ಸೋಣ ಬೈಕ್ಗಳನ್ನ ಅಂತ ಅಂದ್ಕೊಂಡು ಡ್ಯಾಮ್ ಮೇಲೆ ಓಡಿಸೋಣ ಅಂತ. ಆದರೆ ಇಲ್ಲಿ ಏನಾಗೋಯ್ತು ಅಂದರೆ ಗಾಡಿ ಸಿಗಾಕೋಗ್ಬಿಡ್ತು. ಗಾಡಿ ಈಗ ಸಿಗಾಕೋಗ್ಬಿಟ್ಟಿದೆ. ಇಲ್ಲಿಂದ ಗಾಡಿ ಬಂದು ಗುಂಡಿಲ್ ಬಿಟ್ಟಿದೆ. ಅಲ್ಲೊಂದು ಕಂಬ ಇದೆ, ಕಂಬದಿಂದ ಅಲ್ಲಿ ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಸ್ವಲ್ಪ ಕಷ್ಟ ಆಗ್ತಿದೆ. ಇದು ಕಲ್ಲಿದೆ. ರೆಡಿ, 1 2 ಬರ್ದು ಹೆಲ್ಪಿಂಗ್. ಗಾಡಿ ವೆಯ್ಟೂ ಜಾಸ್ತಿ ಇದೆ. ಇದಕ್ಕೂ ಹೋಗ್ತಾ ಇಲ್ಲ, ಮುಂದಕ್ಕೂ ಹೋಗ್ತಾ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಒಂದು ಇಲ್ಲ ನೀರಿಗೆ ದಬಾಕೊಡುತ್ತೆ. ಹೆಂಗಾದ್ರೂ ಮಾಡಿ ಈಗ ತಗೋಬೇಕು. ಇದನ್ನ ಎತ್ತಿ, ಅಲ್ಲೊಂದು ಕಲ್ಲಿದೆ, ಆ ಕಲ್ಲಿಂದ ಎತ್ತಿ ಇಡಬೇಕು. ಅದೇ ನೋಡ್ತಾ ಇದ್ದೀವಿ. ಎಲ್ಲ ಗಾಡಿ ಈಗ ಹತ್ಸೋದೇ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ,
ಸಕ್ಸಸ್. ಹೌದಾ, ನಾವು ಇವಾಗ ನೋಡೋಣ. ಓಕೆ, പാലത്തിലതാ ನನ್ನ ಗಾಡಿಯಲ್ಲಿ ಹತ್ಕೊಂಡು ಹೋಗುತ್ತೆ ಈಸಿಯಾಗಿ ಅಂತ ಅಂದ್ಕೊಂಡೆ. ಅದರಲ್ಲಿ ಗಾಡಿ ಸ್ಲಿಪ್ ಆಗೋಯ್ತು. ಆದಷ್ಟು ಎಲ್ಲರೂ ಬಂದು ಅದನ್ನು ಎತ್ತಿ ಕೂರಿಸಿದ್ರು. ಅದರಿಂದ ಈಸಿ ಆಗೋಯ್ತು ಮಾತ್ರ. ಹೋಗಿದ್ದು ಹೊರವಿದ್ದೆ ಹೊರವಿದ್ದೆ. ಹಾಂ 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 ಸ್ಟ್ಯಾಂಡ್ ಇಟ್ಟ. ಆ್ಯಕ್ಚುಲಿ ನನ್ನ ಗಾಡಿ ಇವ್ರು ಓಡಿಸ್ತಾ ಇದಾರೆ. ಹಿಡ್ದು ಓಡಿಸ ಓ ಈಗ ನಾನು ಹೈನಸ್ ಓಡಿಸ್ತಾ ಇದ್ದೀನಿ. ಫುಲ್ ಆಫ್ ರೋಡ್ ಮ್ಯಾನ್, ಆಫ್ ರೋಡ್. ಅಲ್ಲಿಂದ ಈ ಕಡೆ ಬಂದ 2 ಬೈಕ್ ಮಾತ್ರ ಹತ್ತಿದ್ರು. ಅವ್ರು ಯಾರು ಹತ್ತಕ್ಕೆ ರೆಡಿ ಇಲ್ಲ. ವಾವ್ ವಿನೇ. ಬೆಳಿಗ್ಗೆ ಏನಾದರೂ ಇನ್ನೂ ಬೆಳಿಗ್ಗೆ ಮುಂಚೆನೇ ಬಂದರೆ ಸೂಪರ್ಬ್ ಆಗಿರುತ್ತೆ. ಸನ್ರೈಸ್ ಎಲ್ಲ ನೋಡುವಾಗ ಸಖತ್, ಮತ್ತು ಸನ್ಸೆಟ್ಟಲ್ಲೂ ಸಂಜೆ ಸಖತ್ತಾಗಿರುತ್ತೆ. ಹೌದಾ, ನೀವು ಅದ್ರ ಬಂದು ಈ ಕಡೆಯಿಂದ ತಗೊಳಕೈತೀರಿ ಈಗ ಕಲ್ಗಳಿಗೆ ಎಲ್ಲ ಕಡೆ. ಮತ್ತೆ ರಿವರ್ಸ್ ಹೋಗ್ಬಿಡಿಲ್ಲ ಅಂದ್ರೆ, ರಿವರ್ಸ್ ಹೋದ್ರೆ ಅಲ್ಲಿ ತುಂಬಾ ಹಿಂಗ ಆಳ ಅಲ್ಲ, ಗಾಡಿ ಬಿದ್ದೋಗ್ಬಿಡುತ್ತೆ. ಇಲ್ಲಂದ್ರೆ ಈ ಕಡೆ ಬರಕಾಯ್ತಿರಲ್ವಾ, ಅಲ್ಲೆಲ್ಲ ತಂತಿ ಇದೆ, ಅಲ್ಲ ಅಲ್ಲೆಲ್ಲ ತಂತಿ ಇದೆಯಲ್ಲ, ಅದಕ್ಕೋಸ್ಕರ. ಮತ್ತು ನಾವು ಎಲ್ಲ ಗಾಡಿನ ನಾವು ಇವಾಗ ಹಸೋದಕ್ಕೆ ನಾವು ಟ್ರೈ ಮಾಡೋದು, ಆದಷ್ಟು ಎಲ್ಲ ಗಾಡಿನ ನಾವು ಹತ್ತಿಸ್ತೋ. ಸ್ವಲ್ಪ ಕಷ್ಟಪಟ್ಟು ಆದ್ರೂ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಮತ್ತು ಡ್ಯಾಮ್ ಕಟ್ಟೆ ಮೇಲೆ ಅಲ್ಲಿ ಓಡಿಸೋಂಗಿಲ್ಲ, ನಾವು ಎಲ್ಲ ಗಾಡಿನ ತೊಗೊಂಡು ನಾವು ಓಡಿಸ್ತೋ. ಸ್ವಲ್ಪ ಆಮೇಲೆ ಅಲ್ಲಿರುವಂಥ ಎಲ್ಲ ಜನರು ಬಂದರು, ಓಡಿಸೋಂಗಿಲ್ಲ, ಇಲ್ಲಿ ಫೈನೆಲ್ಲ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ಆದರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ನಾವು ಆಮೇಲೆ ಬೇಗ ವಾಪಸ್ ಬಂದು ಅಲ್ಲಿಂದ ಎಲ್ಲ ಗಾಡಿ ನಿಲ್ಲಿಸಿ ನಾವಿವಾಗ ವಾಟರ್ ಕ್ಲಾಸಲ್ಲಿದ್ದೀವಿ. ಡ್ಯಾಮಲ್ಲಿ ಬರೋಂಥ ನೀರು ಈ ಕಡೆ ಹೋಗುತ್ತೆ. ಸರಿಯಾಗಿ ಬಿಸಿಲೊಡಿತದೆ. ಬೆಳಿಗ್ಗೆ ಒಳ್ಳೆ ಚಳಿ ಇತ್ತು, ಸರಿಯಾಗಿ ಬಿಸಿಲಿದ್ವಿ. ಓಕೆ, ಇಷ್ಟ ನನ್ನ ವೀಡಿಯೋ. ಅಲ್ಲಿಗಂಟ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಸೈನಿಂಗ್ ಆಫ್ ಫ್ರಮ್ ದ ರೈಡರ್ ಪಾಲ್ ಚಾನೆಲ್. ಬಾಯ್.